ನಿಮ್ಮ ಮೌಲ್ಯವನ್ನು ನೀವು ಹೊಂದಿರುವ ವಸ್ತುಗಳಿಂದ ಅಳೆಯಲು ಜಗತ್ತಿಗೆ ಅವಕಾಶ ನೀಡಬೇಡಿ. ನಿಮ್ಮೊಳಗಿನ ಆಂತರಿಕ ಸುವರ್ಣನ ಹರಿವನ್ನು ಕಂಡುಕೊಳ್ಳುವ ಸಮಯವಿದು. ಇದು ಭೌತಿಕ ಸಂಪತ್ತಿಗಿಂತಲೂ ಅತ್ಯಂತ ಬೆಲೆಬಾಳುವ ನಿಧಿ. 8ನೇ ಶತಮಾನದಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರು ರಚಿಸಿದ ಕನಕಧಾರಾ ಸ್ತೋತ್ರ ಕೇವಲ ಐಶ್ವರ್ಯಕ್ಕಾಗಿ ಮಾಡುವ ಪ್ರಾರ್ಥನೆಯಲ್ಲ. ಇದು ನಮ್ಮೊಳಗಿನ ಬಡತನದ ಆತಂಕಗಳನ್ನು ಅಳಿಸಿ ನಮ್ಮ ಜೀವನದಲ್ಲಿ ಅಚಲವಾದ ಸಮೃದ್ಧಿಯನ್ನು ತುಂಬುವ ಒಂದು ಅದ್ಭುತ ಶಕ್ತಿಯಾಗಿದೆ. ನಿಮ್ಮೊಳಗಿನ ನಿಜವಾದ ಸುವರ್ಣವನ್ನು ಕಂಡುಕೊಳ್ಳಲು ನೀವು ಸಿದ್ಧರಿದ್ದೀರಾ? ಕನಕಧಾರಾ ಎಂದರೆ ಚಿನ್ನದ ಹೊಳೆ. ಅನೇಕರು ಇದನ್ನು ಕೇವಲ ರಾತ್ರೋರಾತ್ರಿ ಹಣ ತಂದುಕೊಡುವ ಮಂತ್ರ ಎಂದು ತಪ್ಪಾಗಿ ಭಾವಿಸಿದ್ದಾರೆ. ಆದರೆ ವಾಸ್ತವದಲ್ಲಿ ಇದು ಕೇವಲ ಭೌತಿಕ ಸಂಪತ್ತಿಗಾಗಿ ಮಾಡುವ ಪ್ರಾರ್ಥನೆಯಲ್ಲ. ಇದು ನಮ್ಮೊಳಗಿನ ಬಡತನದ ಹಾಗೂ ಭಯದ ಮನಸ್ಥಿತಿಯನ್ನು ಅಳಿಸಿಹಾಕಿ ಸಮೃದ್ಧಿಯ ಕಡೆಗೆ ನಮ್ಮ ಪ್ರಜ್ಞೆಯನ್ನು ಕೊಂಡೊಯ್ಯುವ ಒಂದು ಅದ್ಭುತವಾದ ಆಧ್ಯಾತ್ಮಿಕ ತಂತ್ರಜ್ಞಾನ ಅಥವಾ ಸೈಕೋ-ಸ್ಪಿರಿಚುವಲ್ ಟೆಕ್ನಾಲಜಿ. ಇದು ಕೇವಲ ಆಕಾಶದಿಂದ ಸುರಿಯುವ ಚಿನ್ನದ ಹೊಳೆಯ ಬಗ್ಗೆ ಹೇಳುವುದಿಲ್ಲ, ಬದಲಾಗಿ ನಮ್ಮೆಲ್ಲರೊಳಗಿರುವ ನೆಮ್ಮದಿ ಮತ್ತು ಸಮೃದ್ಧಿ ಎಂಬ ಆಂತರಿಕ ಸುವರ್ಣದ ಹರಿವಿನ ಬಗ್ಗೆ ತಿಳಿಸುತ್ತದೆ. ನಿಮ್ಮೊಳಗಿನ ಆ ನಿಜವಾದ ಸುವರ್ಣವನ್ನು ಕಂಡುಕೊಳ್ಳಲು ನೀವು ಸಿದ್ಧರಿದ್ದೀರಾ? ಹಾಗಾದ್ರೆ ಬನ್ನಿ, ಕನಕಧಾರಾ ಸ್ತೋತ್ರದ ಹಿಂದಿರುವ ಆ ಐತಿಹಾಸಿಕ, ಮನೋವೈಜ್ಞಾನಿಕ ಮತ್ತು ಮಂತ್ರಶಕ್ತಿಯ ರಹಸ್ಯವನ್ನು ಇಂದು ಭೇದಿಸೋಣ. ನಮ್ಮ ಈ ಕಥೆ ಶುರುವಾಗುವುದು ಅರಮನೆಯಿಂದಲ್ಲ, ಬದಲಾಗಿ ಕ್ರಿಸ್ತಶಕ 8ನೇ ಶತಮಾನದ ಕೇರಳದ ಪುಣ್ಣೋರ್ಕೋಡ್ ಎಂಬ ಹಳ್ಳಿಯ ಒಂದು ಕಡುಬಡತನದ ಗುಡಿಸಲಿನಿಂದ. ಬ್ರಹ್ಮಚಾರಿಯಾಗಿದ್ದ ಬಾಲಕ ಆದಿಶಂಕರರು ಜೇನುನೊಣವು ಮಕರಂದವನ್ನು ಸಂಗ್ರಹಿಸುವಂತೆ ಮನೆ ಮನೆಗೆ ತೆರಳಿ ಭಿಕ್ಷೆ ಬೇಡುವ ಮಧುಕರಿ ಭಿಕ್ಷೆಯ ನಿಯಮವನ್ನು ಪಾಲಿಸುತ್ತಿದ್ದರು. ಹೀಗೆ ಭಿಕ್ಷಾಟನೆಗೆಂದು ಅವರು ಆ ದಿನ ಒಂದು ಬ್ರಾಹ್ಮಣರ ಮನೆಯ ಮುಂದೆ ಬಂದು ನಿಂತರು. ಆ ಮನೆಯ ಹೆಸರು ಸ್ವರ್ಣತ್ತು ಮನೆ, ಅಂದರೆ ಸುವರ್ಣದ ಮನೆ. ಆದರೆ ವಿಪರ್ಯಾಸವೆಂದರೆ ಆ ಮನೆಯಲ್ಲಿ ಬಡತನ ಕರಾಳವಾಗಿ ತಾಂಡವವಾಡುತ್ತಿತ್ತು. ಮನೆಯಲ್ಲಿದ್ದ ಆ ಬಡ ಮಹಿಳೆಯ ಬಳಿ ಆ ಪುಟ್ಟ ಬಾಲಕನಿಗೆ ನೀಡಲು ಒಂದು ಹಿಡಿ ಧಾನ್ಯವೂ ಇರಲಿಲ್ಲ. ಅತಿಥಿಗೆ ಏನನ್ನೂ ನೀಡಲಾಗದ ತನ್ನ ಅಸಹಾಯಕತೆ ಆಕೆಯನ್ನು ನಾಚಿಕೆ ಮತ್ತು ದುಃಖಕ್ಕೆ ದೂಡಿತ್ತು. ಹತಾಶಳಾಗಿ ಮನೆಯ ಮೂಲೆ ಮೂಲೆಯನ್ನು ಹುಡುಕಿದಾಗ ಆಕೆಗೆ ಸಿಕ್ಕಿದ್ದು ಕೇವಲ ಒಂದೇ ಒಂದು ಒಣಗಿದ ನೆಲ್ಲಿಕಾಯಿ ಅಥವಾ ಆಮ್ಲ. ಆಕೆ ತಾನು ಹಸಿವಿನಿಂದ ಬಳಲುತ್ತಿದ್ದರೂ ಆ ಒಂದು ನೆಲ್ಲಿಕಾಯಿಯನ್ನೇ ತನ್ನ ಸರ್ವಸ್ವವೆಂದು ಭಾವಿಸಿ ಅತ್ಯಂತ ಭಕ್ತಿ ಮತ್ತು ನಿಸ್ವಾರ್ಥತೆಯಿಂದ ಬಾಲಶಂಕರರ ಜೋಳಿಗೆಗೆ ಹಾಕಿದಳು. ಇದೇ ಆ ಕರಾಮತ್ತಿನ ಕ್ಷಣ ಅಥವಾ ಎಲ್ಕೆಮಿಕಲ್ ಮೂಮೆಂಟ್. ತನ್ನ ಬಳಿ ಇರುವುದನ್ನೆಲ್ಲವನ್ನೂ ನೀಡಿದ ಆಕೆಯ ಸರ್ವಸ್ವದಾನ ಶಂಕರರ ಮನಸ್ಸನ್ನು ತೀವ್ರವಾಗಿ ಕಲಕಿತು. ಹಸಿವು ಮತ್ತು ನಾಚಿಕೆಯ ನೋವಿನ ಮುಂದೆ ಜಗತ್ತು ಕೇವಲ ಮಾಯೆ ಎಂಬ ತತ್ವ ಕೂಡ ಆ ಬಾಲಕನಿಗೆ ಸಣ್ಣದಾಗಿ ಕಂಡಿತು. ಆ ಬಡತಾಯಿಯ ಕಷ್ಟವನ್ನು ಹೇಗಾದರೂ ಮಾಡಿ ನೀಗಿಸಲೇಬೇಕೆಂದು ನಿರ್ಧರಿಸಿದ ಶಂಕರರು ಕರುಣಾಮಯೀ ಹಾಗೂ ಸಮೃದ್ಧಿಯ ದೇವತೆಯಾದ ಸಾಕ್ಷಾತ್ ಲಕ್ಷ್ಮೀದೇವಿಯನ್ನು ಕುರಿತು ಅಲ್ಲೇ ನಿಂತು ಆಶುಕವಿತೆಯಾಗಿ ಒಂದು ಸ್ತೋತ್ರವನ್ನು ಹಾಡಲು ಶುರುಮಾಡಿದರು. ಅದೇ ಇತಿಹಾಸ ಸೃಷ್ಟಿಸಿದ ಕನಕಧಾರಾ ಸ್ತೋತ್ರ. ಬಡ ಮಹಿಳೆಯ ಆ ನಿಸ್ವಾರ್ಥ ದಾನವನ್ನು ಕಂಡ ಶಂಕರರು ಆಕೆಯ ಕಷ್ಟವನ್ನು ದೂರ ಮಾಡುವಂತೆ ಸಾಕ್ಷಾತ್ ಲಕ್ಷ್ಮೀದೇವಿಯನ್ನು ಪ್ರಾರ್ಥಿಸಿದರು. ಆದರೆ ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿಯು ಮೊದಲು ಆಕೆಯ ಮೇಲೆ ಕರುಣೆ ತೋರಲು ನಿರಾಕರಿಸಿದಳು. ದೇವಿಯ ವಾದ ನಿಖರವಾಗಿತ್ತು. ಈ ಮಹಿಳೆ ತನ್ನ ಹಿಂದಿನ ಜನ್ಮದಲ್ಲಿ ಯಾವುದೇ ದಾನಧರ್ಮಗಳನ್ನು ಮಾಡಿಲ್ಲ. ಆದ್ದರಿಂದಲೇ ಆಕೆ ತನ್ನ ಪ್ರಾರಬ್ಧ ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ಇಂಥ ಕಡುಬಡತನವನ್ನು ಅನುಭವಿಸುತ್ತಿದ್ದಾಳೆ. ಅವಳ ಹಣೆಬರಹದಲ್ಲಿ ಸಂಪತ್ತಿಲ್ಲದಿರುವಾಗ ಕರ್ಮದ ನಿಯಮವನ್ನು ಮೀರುವುದು ಹೇಗೆ? ಇದು ಪ್ರಕೃತಿಯ ಅತಿದೊಡ್ಡ ನಿಯಮ, ಕಾರಣ ಮತ್ತು ಪರಿಣಾಮ, ಲಾ ಆಫ್ ಕರ್ಮಾದ ತರ್ಕ. ಆದರೆ ಆಗ ಬಾಲಶಂಕರರು ಮಂಡಿಸಿದ ವಾದವೇ ಕನಕಧಾರಾ ಸ್ತೋತ್ರದ ಅತ್ಯಂತ ದೊಡ್ಡ ತಾತ್ವಿಕ ರಹಸ್ಯ. ಶಂಕರರು ದೇವಿಗೆ ಉತ್ತರಿಸಿದರು, ತಾಯೇ, ಅವಳು ಹಿಂದಿನ ಜನ್ಮದಲ್ಲಿ ದಾನ ಮಾಡಿಲ್ಲದಿರಬಹುದು, ಆದರೆ ಇಂದು ಈ ಕ್ಷಣದಲ್ಲಿ ತನ್ನ ಬಳಿಯಿದ್ದ ಏಕೈಕ ಒಣಗಿದ ನೆಲ್ಲಿಕಾಯನ್ನು ಅತ್ಯಂತ ನಿಸ್ವಾರ್ಥತೆಯಿಂದ ದಾನ ಮಾಡಿದ್ದಾಳೆ. ಈಕೆಯ ಈ ಸಂಪೂರ್ಣ ಶರಣಾಗತಿ ಮತ್ತು ಪ್ರಸ್ತುತ ಜನ್ಮದ ಈ ನಿಸ್ವಾರ್ಥ ಕರ್ಮವು
ಆಕೆಯ ಹಿಂದಿನ ಎಲ್ಲಾ ಪಾಪಕರ್ಮಗಳನ್ನು ಸುಟ್ಟುಹಾಕುವಷ್ಟು ಶಕ್ತಿಶಾಲಿಯಾಗಿದೆ. ಕರ್ಮದ ಲೆಕ್ಕಾಚಾರಗಳಿಗಿಂತ ನಿನ್ನ ಕರುಣೆ ಮತ್ತು ಅನುಗ್ರಹ ಗ್ರೇಸ್ ದೊಡ್ಡದಲ್ಲವೇ? ಶಂಕರರ ಈ ಅದ್ಭುತವಾದ ವಾದ ಮತ್ತು ಆ ಬಡತಾಯಿಯ ನಿಸ್ವಾರ್ಥತೆಗೆ ಕರಗಿದ ಲಕ್ಷ್ಮೀದೇವಿಯು ಕರ್ಮದ ನಿಯಮಗಳನ್ನು ಮೀರಿ ತನ್ನ ಅಪಾರವಾದ ಕರುಣೆಯನ್ನು ತೋರಿದಳು. ಕೇವಲ ಒಣಗಿದ ನೆಲ್ಲಿಕಾಯಿಯನ್ನು ನೀಡಿದ ಆ ಗುಡಿಸಲಿನ ಮೇಲೆ ಶುದ್ಧ ಬಂಗಾರದ ನೆಲ್ಲಿಕಾಯಿಗಳ ಮಳೆಯೇ ಸುರಿಯಿತು. ಇದೇ ಕನಕಧಾರೆಯ ಸಂದೇಶ. ನಾವು ಸಂಪೂರ್ಣವಾಗಿ ಶರಣಾಗಿ ನಿಸ್ವಾರ್ಥದಿಂದ ನೀಡಲು ಸಿದ್ಧರಾದಾಗ ಭಗವಂತನ ಕರುಣೆಯು ನಮ್ಮ ಹಿಂದಿನ ಎಲ್ಲಾ ಕರ್ಮಗಳನ್ನು ಅಳಿಸಿಹಾಕಿ ಸಮೃದ್ಧಿಯ ಮಳೆಯನ್ನು ಸುರಿಸುತ್ತದೆ. ಅದ್ವೈತ ವೇದಾಂತ ಹಾಗೂ ಸರ್ವಸಂಗ ಪರಿತ್ಯಾಗದ ಸನ್ಯಾಸ ಧರ್ಮದ ಅತಿದೊಡ್ಡ ಪ್ರತಿಪಾದಕರಾದ ಆದಿಶಂಕರರೇ ಭೌತಿಕ ಸಂಪತ್ತಿಗಾಗಿ ಒಂದು ಸ್ತೋತ್ರವನ್ನು ರಚಿಸಿದ್ದು ನಿಜಕ್ಕೂ ಒಂದು ದೊಡ್ಡ ತಾತ್ವಿಕ ಅಚ್ಚರಿ. ಆಧ್ಯಾತ್ಮಿಕವಾಗಿ ಬೆಳೆಯಲು ಮನುಷ್ಯ ಬಡತನದಲ್ಲಿಯೇ ಇರಬೇಕು ಎಂಬ ಸಮಾಜದ ಬಹುದೊಡ್ಡ ತಪ್ಪು ಕಲ್ಪನೆಯನ್ನು ಈ ಘಟನೆ ಸುಳ್ಳು ಮಾಡುತ್ತದೆ. ಧಾರ್ಮಿಕ ಹಾಗೂ ನೆಮ್ಮದಿಯ ಜೀವನ ನಡೆಸಲು ಅರ್ಥ ಅಥವಾ ಸಂಪತ್ತು ಕೂಡ ಒಂದು ಅತ್ಯಗತ್ಯವಾದ ಸಾಧನ ಎಂಬುದನ್ನು ಶಂಕರರು ಜಗತ್ತಿಗೆ ತೋರಿಸಿಕೊಟ್ಟರು. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಬಹುಮುಖ್ಯ ಅಂಶವೆಂದರೆ ಸಂಪತ್ತಿನ ಹರಿವು, ಅಂದರೆ ಫ್ಲೋ. ಶಂಕರರು ಆ ಸಂಪತ್ತನ್ನು ಬೇಡಿದ್ದು ಕೂಡಿಟ್ಟುಕೊಳ್ಳುವುದಕ್ಕಲ್ಲ, ಬದಲಾಗಿ ಮನುಷ್ಯನ ಆಧ್ಯಾತ್ಮಿಕ ಚಿಂತನೆಗೆ ಅಡ್ಡಿಯಾಗುವ ಹಸಿವು ಮತ್ತು ಬಡತನದ ಸಂಕಟವನ್ನು ನಿವಾರಿಸಲು ಮಾತ್ರ. ಲಕ್ಷ್ಮೀದೇವಿಯು ಕೇವಲ ಜೀವನ ನಿರ್ವಹಣೆಗೆ ಮತ್ತು ಪರರ ಸೇವೆಗೆ ಮಾತ್ರವೇ ಸಂಪತ್ತನ್ನು ಕರುಣಿಸುತ್ತಾಳೆ ಹೊರತು ಮನುಷ್ಯನ ದುರಾಸೆಗಲ್ಲ. ಇದೇ ನಾವು ಹೇಳುತ್ತಿರುವ ಆಂತರಿಕ ಸುವರ್ಣದ ನಿಜವಾದ ಅರ್ಥ. ಸಂಪತ್ತು ಎಂಬುದು ನಾವು ಸಮಾಜದಲ್ಲಿ ಗೌರವ ಮತ್ತು ಶಾಂತಿಯಿಂದ ಬದುಕಲು ಇರುವ ಒಂದು ಸಾಧನವೇ ಹೊರತು ಕೇವಲ ಹಣ ಸಂಪಾದನೆಯೇ ನಮ್ಮ ಜೀವನದ ಅಂತಿಮ ಗುರಿಯಲ್ಲ. ಕನಕಧಾರಾ ಸ್ತೋತ್ರವು ಒಟ್ಟು 21 ಶ್ಲೋಕಗಳನ್ನು ಒಳಗೊಂಡಿದ್ದು ಇದನ್ನು ವಸಂತತಿಲಕ ಛಂದಸ್ಸಿನಲ್ಲಿ ರಚಿಸಲಾಗಿದೆ. ಈ ಛಂದಸ್ಸಿನ ಲಯದ ತಭಜಜ ಗಗಗ ವಿಶೇಷತೆಯೆಂದರೆ ಇದನ್ನು ಪಠಿಸುವಾಗ ಅದರ ಶಬ್ದವು ಅಲೆಗಳಂತೆ ಉಕ್ಕುತ್ತಾ ಸಾಕ್ಷಾತ್ ಚಿನ್ನದ ನದಿಯೇ ಹರಿಯುತ್ತಿರುವಂತಹ ಸ್ಟ್ರೀಮ್ ಆಫ್ ಗೋಲ್ಡ್ ಅದ್ಭುತವಾದ ನಾದವನ್ನು ಸೃಷ್ಟಿಸುತ್ತದೆ. ಆದರೆ ಗಮನಿಸಿ, ಈ ಸ್ತೋತ್ರದ ಆರಂಭಿಕ ಶ್ಲೋಕಗಳಲ್ಲಿ ಆದಿಶಂಕರರು ನೇರವಾಗಿ ಯಾವುದೇ ಸಂಪತ್ತನ್ನು ಕೇಳುವುದಿಲ್ಲ. ಬದಲಾಗಿ ಮೊದಲ 3 ಶ್ಲೋಕಗಳಲ್ಲಿ ಲಕ್ಷ್ಮೀ ಮತ್ತು ನಾರಾಯಣನ ನಡುವಿನ ಶೃಂಗಾರ ರಸವನ್ನು ಹಾಗೂ ಅವರ ದೈವಿಕ ಪ್ರೇಮವನ್ನು ಅತ್ಯಂತ ಸುಂದರವಾಗಿ ವರ್ಣಿಸುತ್ತಾರೆ. ಮೊದಲನೇ ಶ್ಲೋಕ ಅಂಗಂ ಹರೇಹೇ ಪುಲಕಭೂಷಣಮಾಶ್ರಯಂತಿ. ಇಲ್ಲಿ ಶಂಕರರು ಮಹಾವಿಷ್ಣುವನ್ನು ಒಂದು ಕಪ್ಪಾದ ದಟ್ಟವಾದ ತಮಾಲ ವೃಕ್ಷಕ್ಕೆ ಹೋಲಿಸಿದ್ದಾರೆ ಮತ್ತು ಲಕ್ಷ್ಮೀದೇವಿಯ ಕಟಾಕ್ಷವನ್ನು ಆ ಮರದ ಸುತ್ತಲೂ ಹಾರಾಡುವ ಹೆಣ್ಣ ಜೇನುನೊಣಕ್ಕೆ ಭೃಂಗಾಂಗನಕ್ಕೆ ಹೋಲಿಸಿದ್ದಾರೆ. ಅಂದರೆ ಕತ್ತಲೆಯಂತಿರುವ ಬ್ರಹ್ಮಾಂಡದ ಸುಪ್ತ ಶಕ್ತಿಗೆ ವಿಷ್ಣು, ಲಕ್ಷ್ಮಿ ಎಂಬ ಚೈತನ್ಯವು ಶಕ್ತಿ ಜೀವ ತುಂಬುತ್ತದೆ. ಇಲ್ಲಿ ವರ್ಣಿಸಿರುವ ಸುವರ್ಣ ಕೇವಲ ಚಿನ್ನದ ನಾಣ್ಯಗಳಲ್ಲ, ಬದಲಾಗಿ ಕತ್ತಲೆಯ ಕಾಡಿನಲ್ಲಿ ಮಕರಂದವನ್ನು ಹುಡುಕುವ ಜೇನುನೊಣದಂತೆ ಹೊಳೆಯುವ ಬಂಗಾರದ ಬಣ್ಣದ ಬೆಳಕಿನ ಕಿರಣ. ಇನ್ನು 2ನೇ ಶ್ಲೋಕ ಮುಗ್ಧಾ ಮುಹುರ್ವಿದಧತಿ ವದನೇ ಮುರಾರೇಹೆ. ಇದರಲ್ಲಿ ದೇವಿಯ ನೋಟವನ್ನು ಅತ್ಯಂತ ನಾಚಿಕೆ ಮತ್ತು ಮುಗ್ಧತೆಯಿಂದ ಕೂಡಿದ ಅಂಜಿಕೆಯ ನೋಟವೆಂದು ವರ್ಣಿಸಲಾಗಿದೆ. ಆ ಕರುಣಾಮಯಿ ತಾಯಿಗೆ ತನ್ನ ಭಕ್ತನನ್ನು ಹರಸಬೇಕೆಂಬ ಅಪಾರವಾದ ಆಸೆಯಿದೆ. ಆದರೆ ಅದಕ್ಕೆ ತನ್ನ ಪತಿಯಾದ ನಾರಾಯಣನ ಒಪ್ಪಿಗೆಯನ್ನು ಕೇಳುವಂತೆ ಆಕೆಯ ಕಣ್ಣುಗಳು ಒಮ್ಮೆ ಪತಿಯ ಕಡೆಗೆ ಮತ್ತೊಮ್ಮೆ ತನ್ನ ಭಕ್ತನ ಕಡೆಗೆ ಚಲಿಸುತ್ತಿರುತ್ತವೆ. ಈ ಸಾಲುಗಳು ಭಗವಂತನ ದೈವಿಕತೆಯನ್ನು ನಮ್ಮ ದಿನನಿತ್ಯದ ಭಾವನೆಗಳಿಗೆ ಹತ್ತಿರವಾಗಿಸಿ ಆ ತಾಯಿಯ ಅಪಾರವಾದ ಕರುಣೆ, ಗ್ರೇಸ್ ಮತ್ತು ಮಮತೆಯನ್ನು ನಮ್ಮ ಕಣ್ಣಿಗೆ ಕಟ್ಟುವಂತೆ ಮಾಡುತ್ತವೆ. ಆರಂಭದ ಶ್ಲೋಕಗಳಲ್ಲಿ ದೇವಿಯ ಮುಗ್ಧತೆ ಮತ್ತು ದೈವಿಕ ಪ್ರೇಮವನ್ನು ವರ್ಣಿಸಿದ ಶಂಕರರು ಮುಂದಿನ ಶ್ಲೋಕಗಳಲ್ಲಿ ಸಂಪೂರ್ಣವಾಗಿ ಒಂದು ಅದ್ಭುತವಾದ ಪ್ರಕೃತಿಯ ರೂಪಕಕ್ಕೆ, ಮೀಟಿಯೋರಲಾಜಿಕಲ್ ಮೆಟಫೋರ್ಗೆ ಹೊರಳುತ್ತಾರೆ. ಕೃಷಿಯೇ ಆಧಾರವಾಗಿದ್ದ ಅಂದಿನ ಸಮಾಜದಲ್ಲಿ ಮಳೆಯೇ ಮನುಷ್ಯನ ಪಾಲಿನ ಅತಿದೊಡ್ಡ ಸಂಪತ್ತಾಗಿತ್ತು. ಆದ್ದರಿಂದಲೇ ಸ್ತೋತ್ರದ ಅತ್ಯಂತ ಪ್ರಮುಖವಾದ 9ನೇ ಶ್ಲೋಕ ದದ್ಯಾತ್ ದಯಾನುಪಾನೋ ದ್ರವಿಣಾಂಬುಧಾರಾಂ ಎಂಬಲ್ಲಿ ಶಂಕರರು ನೇರವಾಗಿ ಆ ಸಂಪತ್ತಿನ ಮಳೆಗಾಗಿ ಪ್ರಾರ್ಥಿಸ್ತಾರೆ. ಇಲ್ಲಿ ಬಳಸಿರುವ ಹೋಲಿಕೆ ಎಂಥವರನ್ನು ಬೆರಗುಗೊಳಿಸುವಂತಿದೆ.
ಶಂಕರರು ಲಕ್ಷ್ಮೀದೇವಿಯ ಕಣ್ಣುಗಳನ್ನು ನೀರು ತುಂಬಿದ ಮೋಡಗಳಿಗೆ ಹೋಲಿಸ್ತಾರೆ. ಆಕೆಯ ಕರುಣೆಯನ್ನು ಆ ಮೋಡಗಳನ್ನು ಚಲಿಸುವಂತೆ ಮಾಡುವ ಗಾಳಿಗೆ ಹೋಲಿಸ್ತಾರೆ. ಹಸಿವಿನಿಂದ ಕಂಗೆಟ್ಟಿದ್ದ ಆ ಬಡ ಮಹಿಳೆಯನ್ನು ಮಳೆಗಾಗಿ ಬಾಯ್ದೆರೆದು ಕಾಯ್ತಿರುವ ಚಾತಕ ಪಕ್ಷಿಗೆ ಹೋಲಿಸ್ತಾರೆ. ಮತ್ತು ಆ ಮೋಡದಿಂದ ಸುರಿಯುವ ಮಳೆಯೇ ದ್ರವಿಣ, ಅಂದರೆ ಸಂಪತ್ತು. ಇದರ ಹಿಂದಿರುವ ಆಳವಾದ ತತ್ವವನ್ನು ಒಮ್ಮೆ ಗಮನಿಸಿ. ಆಕಾಶದಲ್ಲಿ ಎಷ್ಟೇ ನೀರು ತುಂಬಿದ ಮೋಡಗಳಿದ್ದರೂ ಸರಿಯಾದ ದಿಕ್ಕಿನಲ್ಲಿ ಗಾಳಿ ಬೀಸದ ಹೊರತು ಆ ಮೋಡಗಳು ಕರಗಿ ಮಳೆಯಾಗುವುದಿಲ್ಲ. ಅದೇ ರೀತಿ ಈ ಬ್ರಹ್ಮಾಂಡದಲ್ಲಿ ಸಂಪತ್ತಿಗೆ, ಅವಕಾಶಗಳಿಗೆ, ಅಂದರೆ ಮೋಡಗಳಿಗೆ ಯಾವುದೇ ಕೊರತೆಯಿಲ್ಲ. ಆದರೆ ಆ ಸಂಪತ್ತು ನಮ್ಮ ಕಡೆಗೆ ಹರಿದು ಬರಬೇಕಾದರೆ ದೇವಿಯ ಕರುಣೆ ಮತ್ತು ನಮ್ಮ ಶುದ್ಧವಾದ ಸಂಕಲ್ಪ ಎಂಬ ಗಾಳಿ ಬೀಸಲೇಬೇಕು. ಇಂದಿನ ದಿನಗಳಲ್ಲಿ ನಾವೆಲ್ಲರೂ ಬೃಹತ್ತಾದ ಸಂಪತ್ತಿನ ಮೋಡಗಳ ಕೆಳಗೆ ನಿಂತಿದ್ದರೂ ಬಾಯಾರಿಕೆಯಿಂದ ಬಳಲುತ್ತಿದ್ದೇವೆ, ಫೈನಾನ್ಷಿಯಲ್ ಆಂಗ್ಸೈಟಿ. ಏಕೆಂದರೆ ಮಳೆಯನ್ನು ಸುರಿಸುವ ಆ ಕರುಣೆಯ ಗಾಳಿಯನ್ನು ನಾವು ಇನ್ನೂ ನಮ್ಮತ್ತ ಆಹ್ವಾನಿಸಿಲ್ಲ. ಕನಕಧಾರಾ ಸ್ತೋತ್ರ ನಮ್ಮೆಲ್ಲರೊಳಗೂ ಮಾಡುವುದು ಇದನ್ನೇ. ಅದು ಸ್ಥಗಿತಗೊಂಡಿರುವ ಸಂಪತ್ತಿನ ಮೋಡಗಳನ್ನು ಕರಗಿಸಿ ಮಳೆಯನ್ನಾಗಿಸುವ ಕರುಣೆಯ ಗಾಳಿಯನ್ನು ಸೃಷ್ಟಿಸುತ್ತದೆ. ಹಿಂದಿನ ಶ್ಲೋಕಗಳಲ್ಲಿ ಕರುಣೆಯ ಮಳೆಗಾಗಿ ಪ್ರಾರ್ಥಿಸಿದ ಶಂಕರರು ಮುಂದಿನ ಶ್ಲೋಕಗಳಲ್ಲಿ ಲಕ್ಷ್ಮೀದೇವಿಯನ್ನ ಕೇವಲ ಹಣ ಅಥವಾ ಬಂಗಾರದ ದೇವತೆ ಎಂಬ ಸಂಕುಚಿತ ಕಲ್ಪನೆಯಿಂದ ಹೊರತರುತ್ತಾರೆ. ಬದಲಾಗಿ ಆಕೆಯನ್ನ ಈ ಬ್ರಹ್ಮಾಂಡದ ಸರ್ವೋಚ್ಚ ಶಕ್ತಿಯಾಗಿ, ಸುಪ್ರೀಂ ಪವರ್ಯಾಗಿ ಜಗತ್ತಿಗೆ ಪರಿಚಯಿಸುತ್ತಾರೆ. ಉದಾಹರಣೆಗೆ 10ನೇ ಶ್ಲೋಕದಲ್ಲಿ ಶಂಕರರು ಆ ದೇವಿಯನ್ನ ಕೇವಲ ಲಕ್ಷ್ಮಿಯನ್ನಾಗಿ ಮಾತ್ರವಲ್ಲದೆ ಜ್ಞಾನದೇವತೆಯಾದ ಸರಸ್ವತಿಯಾಗಿ, ವಾಕ್, ಜಗತ್ತಿಗೆ ಅನ್ನವನ್ನು ನೀಡುವ ಭೂಮಿ ತಾಯಿಯಾಗಿ ಶಾಕಾಂಬರಿ ಹಾಗೂ ಸಾಕ್ಷಾತ್ ಪರಮಶಿವನ ಪತ್ನಿಯಾದ ಪಾರ್ವತಿಯಾಗಿಯೂ ಆರಾಧಿಸುತ್ತಾರೆ. ಆದರೆ ನಾವೆಲ್ಲರೂ ಅರಿಯಲೇಬೇಕಾದ ಅತ್ಯಂತ ಪ್ರಮುಖವಾದ ತತ್ವ ಅಡಗಿರುವುದು 16ನೇ ಶ್ಲೋಕದಲ್ಲಿ. ಸಂಪತ್ಕರಾಣಿ ಸಕಲೇಂದ್ರಿಯ ನಂದನಾನಿ, ಅಂದರೆ ದೇವಿಯ ಕಟಾಕ್ಷವು ನಮ್ಮ ಎಲ್ಲಾ ಇಂದ್ರಿಯಗಳಿಗೂ ಆನಂದವನ್ನು ನೀಡುತ್ತದೆ. ಸಕಲೇಂದ್ರಿಯ ನಂದನಾನಿ. ಇದೇ ನಾವು ಪದೇ ಪದೇ ಹೇಳುತ್ತಿರುವ ಆ ಆಂತರಿಕ ಸುವರ್ಣದ ಅಸಲಿ ವ್ಯಾಖ್ಯಾನ. ಸಂಪತ್ತು ಎಂದರೆ ಕೇವಲ ಬ್ಯಾಂಕ್ ಖಾತೆಯಲ್ಲಿರುವ ಡಿಜಿಟಲ್ ನಂಬರ್ಗಳಲ್ಲ, ಅಥವಾ ಲಾಕರ್ನಲ್ಲಿರುವ ಚಿನ್ನವಲ್ಲ. ಸುಂದರವಾದ ಸೂರ್ಯಾಸ್ತವನ್ನು ಕಣ್ತುಂಬಿಕೊಳ್ಳುವ, ರುಚಿಯಾದ ಊಟವನ್ನು ಆನಂದಿಸುವ ಮತ್ತು ಇಂಪಾದ ಕಲೆ, ಸಂಗೀತವನ್ನು ಕೇಳಿ ಖುಷಿಪಡುವ ಸಾಮರ್ಥ್ಯವೇ ನಿಜವಾದ ಸಂಪತ್ತು. ಒಬ್ಬರ ಬಳಿ ಕೋಟ್ಯಾಂತರ ರೂಪಾಯಿ ಹಣವಿದ್ದು ಅವರು ಖಿನ್ನತೆಯಿಂದ ಅಥವಾ ಕಾಯಿಲೆಯಿಂದ ಬಳಲುತ್ತಿದ್ದರೆ ಅವರ ಬಳಿ ಲಕ್ಷ್ಮಿ ಇದ್ದಾಳೆ ಎಂದು ಅರ್ಥವಲ್ಲ. ನಮ್ಮ ಇಂದ್ರಿಯಗಳಿಗೆ, ಮನಸ್ಸಿಗೆ ಮತ್ತು ಆತ್ಮಕ್ಕೆ ಸಿಗುವ ಸಂಪೂರ್ಣವಾದ ಪೋಷಣೆ, ಆರೋಗ್ಯ ಮತ್ತು ನೆಮ್ಮದಿಯೇ ನಿಜವಾದ ಸಂಪತ್ತು. ಕನಕಧಾರಾ ಸ್ತೋತ್ರವು ನಮ್ಮೊಳಗೆ ಜಾಗೃತಗೊಳಿಸುವುದು ಇಂತಹ ಅದ್ಭುತವಾದ ಆನಂದವನ್ನು. ಕನಕಧಾರಾ ಸ್ತೋತ್ರದ ಅಂತಿಮ ಶ್ಲೋಕವು ಭೌತಿಕ ಸಂಪತ್ತನ್ನು ಮೀರಿ ನಿಲ್ಲುವ ಒಂದು ಅದ್ಭುತವಾದ ಭರವಸೆಯನ್ನು ನೀಡುತ್ತದೆ. ಸ್ತುವಂತಿಯೇ ಸ್ತುತಿಭಿಲಮೀಭಿರನ್ವಹಂ ಎಂದು ಸಾಗುವ ಈ ಶ್ಲೋಕದಲ್ಲಿ ಶಂಕರರು ಹೇಳುತ್ತಾರೆ, ಯಾರು ಈ ಸ್ತೋತ್ರವನ್ನು ನಿತ್ಯವೂ ಭಕ್ತಿಯಿಂದ ಪಠಿಸುತ್ತಾರೋ ಅವರು ಕೇವಲ ಐಶ್ವರ್ಯವಂತರಾಗುವುದಲ್ಲದೆ ಬುಧಭಾವಿತಾಶಯಾಹ ಆಗುತ್ತಾರೆ. ಅಂದರೆ ಜ್ಞಾನಿಗಳಿಂದ, ವಿದ್ವಾಂಸರಿಂದ ಗುರುತಿಸಲ್ಪಡುತ್ತಾರೆ ಮತ್ತು ಗೌರವಿಸಲ್ಪಡುತ್ತಾರೆ. ಇದನ್ನು ಆ ಗುಡಿಸಲಿನ ಕಥೆಯೊಂದಿಗೆ ಒಮ್ಮೆ ಬೆಸೆದು ನೋಡಿ. ಆ ಬಡ ಮಹಿಳೆಗೆ ಸಿಕ್ಕ ಅತಿದೊಡ್ಡ ಆಶೀರ್ವಾದ ಆಕಾಶದಿಂದ ಸುರಿದ ಚಿನ್ನದ ಮಳೆಯಾಗಿರಲಿಲ್ಲ. ಬದಲಾಗಿ ಸಾಕ್ಷಾತ್ ಜ್ಞಾನದ ಸ್ವರೂಪವೇ ಆಗಿದ್ದ ಜಗದ್ಗುರು ಆದಿಶಂಕರರು ಆಕೆಯ ಮನೆಬಾಗಿಲಿಗೆ ನಡೆದು ಬಂದು ನಿಂತದ್ದು. ಆ ತಾಯಿಯ ಪಾಲಿಗೆ ಆ ಭೌತಿಕ ಚಿನ್ನ ಕೇವಲ ಒಂದು ಉಪ ಉತ್ಪನ್ನ, ಬೈ ಪ್ರಾಡಕ್ಟ್ ಮಾತ್ರವಾಗಿತ್ತು. ಆಕೆಯ ನಿಜವಾದ ಸಂಪಾದನೆ ದೈವೀಕ ಜ್ಞಾನಿಯೊಬ್ಬರ ಕರುಣಿಗೆ ಪಾತ್ರಳಾಗಿತ್ತು. ಇದೇ ಕನಕಧಾರಾ ಸ್ತೋತ್ರದ ಅಂತಿಮ ಸಂದೇಶ. ಸಂಪೂರ್ಣ ಶರಣಾಗತಿಯಿಂದ ನಾವು ಈ ಆಂತರಿಕ ಸುವರ್ಣದ ಹರಿವಿಗೆ, ಫ್ಲೋ ಆಫ್ ಇನ್ನರ್ ಗೋಲ್ಡ್, ತೆರೆದುಕೊಂಡಾಗ ನಮಗೆ ಸಿಗುವ ಅಂತಿಮ ಫಲಿತಾಂಶ ಕೇವಲ ಹಣವಲ್ಲ, ಬದಲಾಗಿ ಜ್ಞಾನ, ವಿಸ್ಡಮ್. ಎಲ್ಲಿ ಜ್ಞಾನ ಮತ್ತು ನೆಮ್ಮದಿ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿಯು ಶಾಶ್ವತವಾಗಿ ನೆಲೆಸುತ್ತಾಳೆ. ಕನಕಧಾರಾ ಸ್ತೋತ್ರದ ದೃಶ್ಯರೂಪವು ಶತಮಾನಗಳ ಉದ್ದಕ್ಕೂ ಹೇಗೆ ಬದಲಾಗುತ್ತಾ ಬಂದಿದೆ ಎಂಬುದು ಬಹಳ ಆಸಕ್ತಿದಾಯಕವಾಗಿದೆ. ನಮ್ಮ ಈ ಕಥೆಯು ಮೂಲತಃ ಕೇರಳದಲ್ಲಿ ನಡೆದಿರುವುದರಿಂದ ಈ ದೃಶ್ಯಗಳಿಗೆ ಕೇರಳದ ಸಾಂಪ್ರದಾಯಿಕ ಭಿತ್ತಿಚಿತ್ರ ಅಥವಾ ಮ್ಯೂರಲ್, ಕೇರಳ ಮ್ಯೂರಲ್ ಕಲೆಯು ಅತ್ಯಂತ ನೈಜವಾದ ಜೀವವನ್ನು ತುಂಬುತ್ತದೆ. ಈ ಕೇರಳ ಮ್ಯೂರಲ್ ಕಲೆಯ ಅತಿದೊಡ್ಡ ವಿಶೇಷತೆ ಎಂದರೆ ಪಂಚವರ್ಣ, ಅಂದರೆ ಕೇವಲ 5 ನೈಸರ್ಗಿಕ ಬಣ್ಣಗಳ ಬಳಕೆ.
ಈ ಕಲೆಯಲ್ಲಿ ಬಣ್ಣಗಳನ್ನು ಕೇವಲ ಅಲಂಕಾರಕ್ಕಾಗಿ ಬಳಸುವುದಿಲ್ಲ, ಬದಲಾಗಿ ಪ್ರತಿಯೊಂದು ಬಣ್ಣಕ್ಕೂ ಪ್ರಾಚೀನ ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಅದರದ್ದೇ ಆದ ದೈವಿಕ ಹಾಗೂ ಸಾಂಕೇತಿಕ ಅರ್ಥವಿದೆ. ಆ 5 ಬಣ್ಣಗಳೆಂದರೆ: 1. ಹಸಿರು, ಗ್ರೀನ್, ಸಾತ್ವಿಕ ಗುಣ. ಹಸಿರು ಬಣ್ಣವು ಶುದ್ಧತೆ, ದೈವತ್ವ, ಕರುಣೆ ಮತ್ತು ಪ್ರಕೃತಿಯ ಚೈತನ್ಯವನ್ನ ಸಂಕೇತಿಸುತ್ತದೆ. ಆಶ್ಚರ್ಯವೆಂದರೆ, ಸಾಂಪ್ರದಾಯಿಕ ಕೇರಳದ ಮ್ಯೂರಲ್ಗಳಲ್ಲಿ ಲಕ್ಷ್ಮೀದೇವಿಯನ್ನ ಸಾಮಾನ್ಯವಾಗಿ ಗುಲಾಬಿ ಬಣ್ಣದ ಬದಲಾಗಿ ಹಸಿರು ಬಣ್ಣದಲ್ಲಿಯೇ ಚಿತ್ರಿಸಲಾಗುತ್ತದೆ. ಇದು ಆಕೆಯು ಕೇವಲ ನಾಣ್ಯಗಳ ದೇವತೆಯಲ್ಲ, ಬದಲಾಗಿ ಸಂಪೂರ್ಣ ಪ್ರಕೃತಿಯ, ಫಲವತ್ತತೆಯ ಮತ್ತು ಸಮೃದ್ಧಿಯ ಜೀವಶಕ್ತಿ ಎಂಬುದನ್ನು ತೋರಿಸುತ್ತದೆ. 2. ಕೆಂಪು, ರೆಡ್, ರಜೋಗುಣ. ಇದು ಶಕ್ತಿ, ಕ್ರಿಯಾಶೀಲತೆ ಮತ್ತು ಹುರುಪಿನ ಸಂಕೇತ. ಸಂಪತ್ತನ್ನ ಸೃಷ್ಟಿಸುವ ಸಕ್ರಿಯ ಶಕ್ತಿಯನ್ನ ಹಾಗೂ ದೇವತೆಗಳ ಆಭರಣಗಳನ್ನ ಬಿಂಬಿಸಲು ಕೆಂಪು ಬಣ್ಣವನ್ನ ಬಳಸಲಾಗುತ್ತದೆ. ಹಳದಿ, ಯೆಲ್ಲೋ, ರಜೋ ಸಾತ್ವಿಕ ಗುಣ. ಹಳದಿ ಬಣ್ಣವು ಜ್ಞಾನ, ಬುದ್ಧಿವಂತಿಕೆ ಮತ್ತು ಐಶ್ವರ್ಯವನ್ನ ಪ್ರತಿನಿಧಿಸುತ್ತದೆ. ಕನಕಧಾರೆಯ ಆ ಚಿನ್ನದ ಮಳೆಯನ್ನ ಮತ್ತು ಶ್ರೀಹರಿಯ ತೇಜಸ್ಸನ್ನ ಬಿಂಬಿಸಲು ಹಳದಿ ಬಣ್ಣವನ್ನ ಬಳಸಲಾಗುತ್ತದೆ. 4. ಕಪ್ಪು, ಬ್ಲ್ಯಾಕ್, ತಾಮಸ ಗುಣ. ಕಪ್ಪು ಬಣ್ಣವನ್ನು ರಹಸ್ಯ ಮತ್ತು ಪರಿವರ್ತನೆಯ ಸಂಕೇತವಾಗಿ ನೋಡಲಾಗುತ್ತದೆ. ಚಿತ್ರದ ಗಡಿರೇಖೆಗಳನ್ನು ಔಟ್ಲೈನ್ಸ್ ಎಳೆಯಲು ಮತ್ತು ಸಂಪತ್ತನ್ನು ಹಿಡಿದಿಡುವ ರಚನೆಯನ್ನು ತೋರಿಸಲು ಇದನ್ನು ಬಳಸಲಾಗುತ್ತದೆ. 5. ಬಿಳಿ, ವೈಟ್, ಆಕಾಶ, ಶುದ್ಧತೆ. ಬಿಳಿ ಬಣ್ಣವು ಶಾಂತಿ ಮತ್ತು ಸಂಪೂರ್ಣ ಶುದ್ಧತೆಯ ಸಂಕೇತ. ಇದು ಬ್ರಹ್ಮಾಂಡದ ಶೂನ್ಯತೆಯನ್ನು ಮತ್ತು ಈ ಎಲ್ಲಾ ಸಂಪತ್ತಿನ ಆಟಗಳು ನಡೆಯುವ ಶುದ್ಧವಾದ ಹಿನ್ನೆಲೆಯನ್ನು ಬೇಸ್ ಒದಗಿಸುತ್ತದೆ. ಈ ಪಂಚವರ್ಣಗಳು ಕೇವಲ ಬಣ್ಣಗಳಲ್ಲ, ಅವು ನಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿಗಳ ದೃಶ್ಯರೂಪ. ಈ 5 ಬಣ್ಣಗಳ ಮೂಲಕ ಮೂಡಿಬರುವ ಕನಕಧಾರೆಯ ದೃಶ್ಯವು ವೀಕ್ಷಕರನ್ನು ನೇರವಾಗಿ 8ನೇ ಶತಮಾನದ ಆ ಪವಿತ್ರವಾದ ಗುಡಿಸಲಿನೊಳಗೆ ಕರೆದೊಯ್ಯುತ್ತದೆ. 19ನೇ ಶತಮಾನದ ಅಂತ್ಯದ ವೇಳೆಗೆ ಕನಕಧಾರೆಯ ದೃಶ್ಯರೂಪ ಮತ್ತೊಂದು ಬಹುದೊಡ್ಡ ಬದಲಾವಣೆಯನ್ನು ಕಂಡಿತು. ಕೇರಳದವರೇ ಆದ ಸುಪ್ರಸಿದ್ಧ ವರ್ಣಚಿತ್ರಕಾರ ರಾಜಾ ರವಿವರ್ಮರು ಲಕ್ಷ್ಮೀದೇವಿಯ ಚಿತ್ರಣವನ್ನೇ ಸಂಪೂರ್ಣವಾಗಿ ಕ್ರಾಂತಿಕಾರಿಗೊಳಿಸಿದರು. ಅಲ್ಲಿಯವರೆಗೂ ಸಾಂಪ್ರದಾಯಿಕವಾಗಿ ಹಸಿರು ಬಣ್ಣದಲ್ಲಿದ್ದ ದೇವಿಗೆ ರವಿವರ್ಮರು ವಾಸ್ತವಿಕ ರೂಪ ನೀಡಿ ಗುಲಾಬಿ ಬಣ್ಣದ ಸೀರೆಯನ್ನು ಉಡಿಸಿದರು. ನೈಸರ್ಗಿಕ ಪರಿಸರದಲ್ಲಿ ಕಮಲದ ಹೂವಿನ ಮೇಲೆ ನಿಂತಿರುವ ಈಕೆಯ ಚಿತ್ರಣವು ದೇವಿಯ ಕಠಿಣತೆಯನ್ನು ಕಡಿಮೆ ಮಾಡಿ ಆಕೆಯನ್ನು ಅತ್ಯಂತ ಮೃದುವಾದ ಮಾತೃಸ್ವರೂಪಿಣಿಯಾಗಿ ಜನಸಾಮಾನ್ಯರ ಕಣ್ಣಿಗೆ ಕಟ್ಟುವಂತೆ ಮಾಡಿತು. ಆದರೆ ರವಿವರ್ಮರ ಅತಿದೊಡ್ಡ ಸಾಧನೆ ಅಡಗಿರುವುದು ಅವರ ಒಲಿಯೋಗ್ರಾಫ್ ಅಥವಾ ಮುದ್ರಣ ತಂತ್ರಜ್ಞಾನದಲ್ಲಿ. ಈ ಮುದ್ರಣ ಯಂತ್ರಗಳ ಮೂಲಕ ದೇವಿಯ ಚಿತ್ರಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಮುದ್ರಣಗೊಂಡು ಕಡುಬಡವರ ಗುಡಿಸಲನ್ನು ತಲುಪಿದವು. ಒಂದು ರೀತಿಯಲ್ಲಿ ಯೋಚಿಸಿದರೆ ರಾಜಾ ರವಿವರ್ಮರು ಈ ಆಧುನಿಕ ಕಾಲದ ಆದಿಶಂಕರರೇ ಸರಿ. ಶಂಕರರು ತಮ್ಮ ಸ್ತೋತ್ರದ ಮೂಲಕ ಆ ಬಡ ಮಹಿಳೆಯ ಗುಡಿಸಲಿಗೆ ಲಕ್ಷ್ಮಿಯನ್ನು ಕರೆತಂದರೆ, ರವಿವರ್ಮರು ತಮ್ಮ ಮುದ್ರಣ ಕಲೆಯ ಮೂಲಕ ಜಗತ್ತಿನ ಪ್ರತಿಯೊಬ್ಬ ಬಡವನ ಮನೆಗೂ ದೇವಿಯ ಚಿತ್ರವನ್ನು ಮತ್ತು ಸಮೃದ್ಧಿಯ ಆಸೆಯನ್ನು ತಲುಪಿಸಿದರು. ಇಂದಿಗೂ ರವಿವರ್ಮರ ಚಿತ್ರಗಳಲ್ಲಿ ಹಾಗೂ ನಮ್ಮೆಲ್ಲರ ಮನೆಗಳಲ್ಲಿರುವ ಕ್ಯಾಲೆಂಡರ್ಗಳಲ್ಲಿ ದೇವಿಯ ಕೈಯಿಂದ ಚಿನ್ನದ ನಾಣ್ಯಗಳ ಮಳೆ ಸುರಿಯುವ ದೃಶ್ಯವನ್ನು ನಾವು ನೋಡುತ್ತೇವೆ. ಇದು ನೇರವಾಗಿ ಇದೇ ಕನಕಧಾರಾ ಸ್ತೋತ್ರದ ಐತಿಹಾಸಿಕ ಘಟನೆಯಿಂದಲೇ ಪ್ರೇರಿತವಾಗಿದೆ. ಇಂದಿನ 2026ರ ಆರ್ಥಿಕ ಪರಿಸ್ಥಿತಿಯನ್ನು ಒಮ್ಮೆ ಗಮನಿಸಿ. ಬೆಲೆ ಏರಿಕೆ, ಸಾಲದ ಹೊರೆ ಮತ್ತು ಜಾಗತಿಕ ಆರ್ಥಿಕ ಹಿಂಜರಿತದ ರಿಸೆಷನ್ನ ಭೀತಿಯಿಂದ ನಾವೆಲ್ಲರೂ ಒಂದು ರೀತಿಯ ಆರ್ಥಿಕ ಆತಂಕದಲ್ಲಿ, ಫೈನಾನ್ಷಿಯಲ್ ಆಂಗ್ಸೈಟಿಯಲ್ಲಿ ಬದುಕುತ್ತಿದ್ದೇವೆ. ಈ ಆತಂಕವು ನಮ್ಮಲ್ಲಿ ಅಭಾವದ ಮನಸ್ಥಿತಿಯನ್ನು ಸೃಷ್ಟಿಸುತ್ತದೆ. ಅಂದ್ರೆ ನಮ್ಮ ಮೆದುಳಿನಲ್ಲಿ ಸದಾ ಭಯ, ಅಭದ್ರತೆ ಮತ್ತು ನನ್ನ ಬಳಿ ಏನೂ ಇಲ್ಲ ಎಂಬ ಕೊರಗು ತುಂಬಿರುತ್ತದೆ. ಈ ಭಯವೇ ನಮ್ಮ ಪ್ರಗತಿಯನ್ನು ತಡೆಯುವ ಅತಿದೊಡ್ಡ ಶತ್ರು. ಆದರೆ ಕನಕಧಾರಾ ಸ್ತೋತ್ರವು ಈ ಭಯವನ್ನು ಹೊಡೆದೋಡಿಸುವ ಒಂದು ಪ್ರಬಲವಾದ ವೆಲ್ತ್ ಸಿಗ್ನಲ್ ಅಥವಾ ಸಮೃದ್ಧಿಯ ಸಂಕೇತವಾಗಿ ಕೆಲಸ ಮಾಡುತ್ತದೆ. ನಾವು ಈ ಸ್ತೋತ್ರದ ಶ್ಲೋಕಗಳನ್ನು ಪಠಿಸುವಾಗ ಅಥವಾ ಆಲಿಸುವಾಗ ಅದರಲ್ಲಿ ಬರುವ ಜೇನುನೊಣ, ಕಮಲದ ಹೂವುಗಳು, ಆನೆಗಳು ಮತ್ತು ಅಮೃತದಂತಹ ಪ್ರಕೃತಿಯ ಅದ್ಭುತ ರೂಪಕಗಳು ನಮ್ಮ ಉಪಪ್ರಜ್ಞಾ ಮನಸ್ಸನ್ನು, ಸಬ್ಕಾನ್ಷಿಯಸ್ ಮೈಂಡ್, ಮರುಹೊಂದಿಸುತ್ತವೆ, ರೀಪ್ರೋಗ್ರಾಮ್. ಕಣ್ಣೆದುರು ಚಿನ್ನದ ಮಳೆಯನ್ನು ಕಲ್ಪಿಸಿಕೊಳ್ಳುತ್ತಿರುವ ಮನಸ್ಸಿನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿಯಾಗಿದೆ ಎಂಬ ಭಯ ನಿಲ್ಲಲು ಸಾಧ್ಯವೇ ಇಲ್ಲ. ಈ ಸ್ತೋತ್ರವು ನಮ್ಮ ಮೆದುಳಿನ ಭಯದ ಕೇಂದ್ರವನ್ನು ಶಾಂತಗೊಳಿಸಿ ಬಡತನದ ಆಲೋಚನೆಗಳನ್ನು ಅಳಿಸಿ ಹಾಕುತ್ತದೆ.
ಇವೆಲ್ಲಕ್ಕಿಂತ ಮಿಗಿಲಾಗಿ ಈ ಸ್ತೋತ್ರದ ಅತ್ಯಂತ ಶಕ್ತಿಶಾಲಿ ಮನೋವೈಜ್ಞಾನಿಕ ಪಾಠ ಅಡಗಿರುವುದು ಆ ನೆಲ್ಲಿಕಾಯಿಯ ಕಥೆಯಲ್ಲಿ. ಬಡತನದ ಭಾವನೆಗೆ ನಿಜವಾದ ಮದ್ದು ಪಡೆಯುವುದು ಅಲ್ಲ, ಬದಲಾಗಿ ನೀಡುವುದು. ಆ ಬಡ ಮಹಿಳೆ ತನ್ನಲ್ಲಿದ್ದ ಏಕೈಕ ನೆಲ್ಲಿಕಾಯಿಯನ್ನು ದಾನ ಮಾಡಿದಾಗ ಆಕೆ ತನ್ನ ಮನಸ್ಸಿಗೆ ಒಂದು ಬಲವಾದ ಸಂದೇಶವನ್ನು ನೀಡಲು, ನನ್ನ ಬಳಿ ಬೇರೆಯವರಿಗೆ ಹಂಚುವಷ್ಟು ಸಂಪತ್ತಿದೆ ಎಂದು. ಆ ಒಂದು ಕ್ಷಣದಲ್ಲಿ ಆಕೆ ಭಿಕ್ಷುಕಿಯ ಸ್ಥಾನದಿಂದ ದಾನಿಯ ಸ್ಥಾನಕ್ಕೆ ಏರಿದಳು. ಆಕೆಯೊಳಗಿನ ಬಡತನ ಅಲ್ಲಿಗೆ ಸತ್ತುಹೋಯಿತು. 2026ರ ಈ ಕಠಿಣ ಕಾಲದಲ್ಲಿ ನಾವು ಕಲಿಯಬೇಕಾದ್ದು ಇದನ್ನೇ. ನೀವು ಹೊಂದಿರುವ ವಸ್ತುಗಳ ಆಧಾರದ ಮೇಲೆ ಜಗತ್ತು ನಿಮ್ಮ ಮೌಲ್ಯವನ್ನು ನಿರ್ಧರಿಸಲು ಬಿಡಬೇಡಿ. ನಿಜವಾದ ಸಂಪತ್ತು ಎಂದರೆ ನಮ್ಮ ಕರುಣೆ ಮತ್ತು ಕೊಡುವ ಗುಣ. ಕಷ್ಟಕಾಲದಲ್ಲೂ ನಾವು ಪ್ರೀತಿ, ಸಮಯ ಅಥವಾ ಒಂದು ಸಣ್ಣ ಸಹಾಯವನ್ನು ದಾನ ಮಾಡಿದಾಗ ನಮ್ಮೊಳಗಿನ ಆ ಆಂತರಿಕ ಸುವರ್ಣ, ಇನರ್ ಗೋಲ್ಡ್ ಜಾಗೃತಗೊಳ್ಳುತ್ತದೆ ಮತ್ತು ಬ್ರಹ್ಮಾಂಡದ ಸಮೃದ್ಧಿ ತಾನಾಗಿಯೇ ನಮ್ಮತ್ತ ಹರಿದು ಬರುತ್ತದೆ. ಸಮೃದ್ಧಿಯ ಈ ಹರಿವನ್ನು, ಫ್ಲೋ ಆಫ್ ಇನ್ನರ್ ಗೋಲ್ಡ್, ನಾವು ಕೇವಲ ಅರಿತುಕೊಂಡರೆ ಸಾಲದು. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನಾವು ಸಾಧನೆಯನ್ನು ಮಾಡಬೇಕು. ಈ ಸ್ತೋತ್ರದ ಸಂಪೂರ್ಣ ಶಕ್ತಿಯನ್ನು ಜಾಗೃತಗೊಳಿಸಲು ನಮ್ಮ ಪ್ರಾಚೀನ ಋಷಿಮುನಿಗಳು ಮತ್ತು ಇಂದಿನ ವಿಜ್ಞಾನವು ಕೆಲವು ನಿರ್ದಿಷ್ಟ ವಿಧಾನಗಳನ್ನು ಸೂಚಿಸಿದೆ. ಶಬ್ದ ವಿಜ್ಞಾನ, ದ ಸೈನ್ಸ್ ಆಫ್ ಸೌಂಡ್, ಮಂತ್ರಶಾಸ್ತ್ರ. ಕನಕಧಾರಾ ಸ್ತೋತ್ರವು ಕೇವಲ ಸುಂದರವಾದ ಸಾಹಿತ್ಯವಲ್ಲ, ಇದರಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಬೀಜ ಮಂತ್ರಗಳನ್ನು, ಸೀಡ್ ಸೌಂಡ್ಸ್ಗಳನ್ನು ಅಡಗಿಸಿಡಲಾಗಿದೆ. ಇದರಲ್ಲಿ ಬರುವ ಶ್ರೀಂ ಎಂಬುದು ಲಕ್ಷ್ಮಿಯ ಮೂಲ ಶಬ್ದ. ಇದು ಸಂಪತ್ತನ್ನು ಕಾಂತದಂತೆ ತನ್ನತ್ತ ಸೆಳೆಯುವ ಶಕ್ತಿಯನ್ನು, ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಅನ್ನು ಹೊಂದಿದೆ. ಹ್ರೀಂ ಎಂಬುದು ಬ್ರಹ್ಮಾಂಡದ ಹೃದಯವಾಗಿರುವ ಜಗನ್ಮಾತೆಯ ಶಬ್ದ. ಹಾಗೂ ಕ್ಲೀಂ ಎಂಬುದು ನಮ್ಮ ಇಚ್ಛೆ ಮತ್ತು ಆಕರ್ಷಣೆಯನ್ನು ಜಾಗೃತಗೊಳಿಸುವ ಬೀಜಮಂತ್ರ. ನೀವು ಸ್ತೋತ್ರವನ್ನು ಪಠಿಸುವ ಮುನ್ನ ಓಂ ವಂ ಶ್ರೀಂ ವಂ ಐಂ ಹ್ರೀಂ ಕ್ಲೀಂ ಕನಕಧಾರಾಯೈ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಇದು ಮುಚ್ಚಿರುವ ಬಾಗಿಲನ್ನು ತೆಗೆಯುವ ಕೀಲಿಕೈಯಂತೆ ಕೆಲಸ ಮಾಡುತ್ತದೆ ಮತ್ತು ಶ್ಲೋಕಗಳ ಕಂಪನ ಶಕ್ತಿಯನ್ನು, ವೈಬ್ರೇಟರಿ ಪವರ್, ನಮ್ಮೊಳಗೆ ಜಾಗೃತಗೊಳಿಸುತ್ತದೆ. MS ಸುಬ್ಬುಲಕ್ಷ್ಮಿಯವರಂತಹ ದಿಗ್ಗಜರು ಇದನ್ನು ರಾಗಮಾಲಿಕೆಯಲ್ಲಿ ಹಾಡಿದ್ದಾರೆ. ಅಂದರೆ ಶ್ಲೋಕದ ಭಾವನೆಗಳು ಬದಲಾದಂತೆ ಮೊದಲ ಶ್ಲೋಕದ ದೈವಿಕ ಪ್ರೇಮ ಭಾವದಿಂದ 9ನೇ ಶ್ಲೋಕದ ತೀವ್ರವಾದ ಬೇಡಿಕೆಯವರೆಗೆ ರಾಗಗಳು ಬದಲಾಗುತ್ತಾ ಸಾಗುತ್ತವೆ. ಕನಕಧಾರಾ ಸ್ತೋತ್ರದ ಕೇವಲ ಶ್ರವಣದಿಂದಲೇ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಆದರೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಿ ಆ ಸುವರ್ಣದ ಹರಿವನ್ನು, ಫ್ಲೋ ಆಫ್ ಇನ್ನರ್ ಗೋಲ್ಡ್, ಸಂಪೂರ್ಣವಾಗಿ ಅನುಭವಿಸಲು ಪ್ರಾಚೀನ ಶಾಸ್ತ್ರಗಳು ಒಂದು ನಿರ್ದಿಷ್ಟವಾದ 30 ದಿನಗಳ ಸಮೃದ್ಧಿಯ ಸಾಧನೆಯನ್ನು ಸೂಚಿಸುತ್ತವೆ. ಈ ಸಾಧನೆಯನ್ನು ನೀವು ಶುಕ್ರವಾರ, ಹುಣ್ಣಿಮೆ ಅಥವಾ ಅಕ್ಷಯ ತೃತೀಯದಂತಹ ಶುಭ ದಿನದಂದು ಪ್ರಾರಂಭಿಸಬಹುದು. ಈ 30 ದಿನಗಳ ಸಾಧನೆಯನ್ನು 4 ಪ್ರಮುಖ ಹಂತಗಳಾಗಿ ವಿಂಗಡಲಾಗಿದೆ. ಮೊದಲನೆಯ ವಾರ, 1 ರಿಂದ 7ನೆಯ ದಿನ, ಶುದ್ಧೀಕರಣ, ಪ್ಯೂರಿಫಿಕೇಷನ್. ಯಾವುದೇ ಹೊಸ ಶಕ್ತಿ ನಮ್ಮ ಮನೆಗೆ ಬರಬೇಕಾದರೆ ಮೊದಲು ಅಲ್ಲಿರುವ ಹಳೆಯ ನಕಾರಾತ್ಮಕತೆ, ನೆಗೆಟಿವ್ ಎನರ್ಜಿ ದೂರವಾಗಬೇಕು. ಈ ಮೊದಲ 7 ದಿನ ನಿಮ್ಮ ಮನೆಯನ್ನು ಮತ್ತು ಪೂಜಾ ಕೋಣೆಯನ್ನು ಶುಚಿಗೊಳಿಸಿ. ಪ್ರತಿದಿನ ಮುಂಜಾನೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚಿ. ಸ್ತೋತ್ರವನ್ನು ಪಠಿಸುವ ಮುನ್ನ ಓಂ ವಂ ಶ್ರೀಂ ವಂ ಐಂ ಹ್ರೀಂ ಕ್ಲೀಂ ಕನಕಧಾರಾಯಯೇ ನಮಃ ಎಂಬ ಬೀಜಮಂತ್ರವನ್ನು 11 ಬಾರಿ ಪಠಿಸಿ. ಇದು ನಿಮ್ಮ ಸಾಧನೆಗೆ ಭದ್ರವಾದ ಬುನಾದಿಯನ್ನು ಹಾಕುತ್ತದೆ. 2ನೇ ವಾರ, 8 ರಿಂದ 14ನೇ ದಿನ, ದೃಶ್ಯೀಕರಣ, ವಿಜುವಲೈಸೇಷನ್. 2ನೇ ವಾರದಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಗಮನ ಕೇಂದ್ರೀಕರಿಸಿ. ಸ್ತೋತ್ರದ 9ನೇ ಶ್ಲೋಕದ ದಧ್ಯಾತ್ ದಯಾನುಭವನು ಮೇಲೆ ಧ್ಯಾನ ಮಾಡಿ. ಪ್ರತಿದಿನ 5 ರಿಂದ 15 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಕುಳಿತು ಆಕಾಶದಿಂದ ಚಿನ್ನದ ಬೆಳಕು ಮತ್ತು ಬಂಗಾರದ ನಾಣ್ಯಗಳ ಮಳೆ ನಿಮ್ಮ ಮನೆಯ ಮೇಲೆ, ನಿಮ್ಮ ಮೇಲೆ ಸುರಿಯುತ್ತಿದೆ ಎಂದು ಆಳವಾಗಿ ಕಲ್ಪಿಸಿಕೊಳ್ಳಿ, ವಿಜುವಲೈಸ್ ಮಾಡಿ. ಈ ದೃಶ್ಯೀಕರಣವು ನಿಮ್ಮ ಮೆದುಳಿನಲ್ಲಿರುವ ಆರ್ಥಿಕ ಆತಂಕವನ್ನು ಸಂಪೂರ್ಣವಾಗಿ ಅಳಿಸಿಹಾಕುತ್ತದೆ. 3ನೇ ವಾರ, 15 ರಿಂದ 21ನೇ ದಿನ, ನೆಲ್ಲಿಕಾಯಿಯ ತತ್ವ ಮತ್ತು ದಾನ, ದಿ ಆಮ್ಲಾ ಮೂಮೆಂಟ್. ಇದು ಈ ಸಾಧನೆಯ ಅತ್ಯಂತ ಪ್ರಮುಖ ಹಂತ. ಮುಚ್ಚಿದ ಕೈಯೊಳಗೆ ಹೊಸದೇನನ್ನೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆ ಬಡ ಮಹಿಳೆ ತನ್ನಲ್ಲಿದ್ದ ಏಕೈಕ ನೆಲ್ಲಿಕಾಯಿಯನ್ನು ದಾನ ಮಾಡಿದಂತೆ ಈ ವಾರದಲ್ಲಿ ದಾನ ಮಾಡುವುದನ್ನು ರೂಢಿಸಿಕೊಳ್ಳಿ. ನಿಮಗೆ ಇದು ನನ್ನಿಂದ ಸಾಧ್ಯವಿಲ್ಲ ಅನಿಸುವಷ್ಟು ಕಷ್ಟವಿದ್ದರೂ ಮಹಿಳೆಯರಿಗೆ, ಮಕ್ಕಳಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪವಾದರೂ ಸಹಾಯ ಮಾಡಿ.
ಶುಕ್ರವಾರದಂದು ದೇವಿಗೆ ಪಾಯಸ ಅಥವಾ ಕಮಲದ ಹೂವನ್ನು ಅರ್ಪಿಸಿ. ಈ ನಿಸ್ವಾರ್ಥ ದಾನವು ಬ್ರಹ್ಮಾಂಡಕ್ಕೆ ನನ್ನ ಬಳಿ ಬೇರೆಯವರಿಗೆ ಕೊಡುವಷ್ಟು ಸಮೃದ್ಧಿಯಿದೆ ಎಂಬ ಬಲವಾದ ಸಂದೇಶವನ್ನು ಕಳುಹಿಸುತ್ತದೆ. 4ನೇ ವಾರ 22ರಿಂದ 30ನೇ ದಿನ. ಸಂಪೂರ್ಣ ಶರಣಾಗತಿ, ಇಂಟಿಗ್ರೇಷನ್ ಅಂಡ್ ಫ್ಲೋ. ಕೊನೆಯ ಹಂತದಲ್ಲಿ ನೀವು ಭೌತಿಕ ಬೇಡಿಕೆಗಳಿಂದ ಮುಕ್ತರಾಗಿರುತ್ತೀರಿ. ಪ್ರತಿದಿನ ಸಂಪೂರ್ಣ 21 ಶ್ಲೋಕಗಳನ್ನು ಭಕ್ತಿಯಿಂದ ಪಠಿಸಿ. ಸ್ತೋತ್ರದ ಕೊನೆಯ ಶ್ಲೋಕದಂತೆ ದೇವಿಗೆ ಸಂಪೂರ್ಣವಾಗಿ ಶರಣಾಗಿ. ನನಗೆ ಸಂಪತ್ತು ಬೇಕು ಎಂದು ಬೇಡುವುದನ್ನು ಬಿಟ್ಟು, ನಿನ್ನ ಕರುಣೆಯ ಮಳೆ ಈಗಾಗಲೇ ನನ್ನ ಮೇಲೆ ಸುರಿಯುತ್ತಿದೆ ಎಂಬ ಕೃತಜ್ಞತಾ ಭಾವನವನ್ನು ಅನುಭವಿಸಿ. ಈ 30 ದಿನಗಳ ನಿರಂತರ ಸಾಧನೆಯು ನಿಮ್ಮೊಳಗಿನ ಆ ಆಂತರಿಕ ಸುವರ್ಣವನ್ನು ಜಾಗೃತಗೊಳಿಸುತ್ತದೆ. ಒಮ್ಮೆ ಈ ಹರಿವು ಶುರುವಾಯಿತೆಂದೇ ಸಮೃದ್ಧಿ ತಾನಾಗಿಯೇ ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ಹಿಂಬಾಲಿಸಿಕೊಂಡು ಬರುತ್ತದೆ. ವಿಡಿಯೋದ ಅಂತಿಮ ಘಟ್ಟಕ್ಕೆ ಹೋಗುವ ಮುನ್ನ ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ನಿಮ್ಮ ಗಮನವನ್ನು ನಿಮ್ಮ ಉಸಿರಾಟದ ಕಡೆಗೆ ತನ್ನಿ. ಆಕಾಶದಿಂದ ಕರುಣಾಮಯಿ ಲಕ್ಷ್ಮೀದೇವಿಯ ಆಶೀರ್ವಾದವು ಒಂದು ಹೊಳೆಯುವ ಸುವರ್ಣಧಾರೆಯಾಗಿ ಅಥವಾ ಚಿನ್ನದ ಮಳೆಯಾಗಿ ನಿಮ್ಮ ತಲೆಯ ಮೇಲ್ಭಾಗದಿಂದ, ಅಂದರೆ ಸಹಸ್ರಾರ ಚಕ್ರದಿಂದ ನಿಮ್ಮ ದೇಹವನ್ನು ಪ್ರವೇಶಿಸುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಈ ಬಂಗಾರದ ಬೆಳಕು ನಿಮ್ಮೊಳಗಿರುವ ಆರ್ಥಿಕ ಆತಂಕ, ಭಯ ಮತ್ತು ಅಭಾವದ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ತೊಳೆದು ಹಾಕುತ್ತಿದೆ. ನೀವು ಆ ಬಡ ಮಹಿಳೆಯಂತೆ ನಿಸ್ವಾರ್ಥರು ಮತ್ತು ಸಮೃದ್ಧರು. ಈ ಸಮೃದ್ಧಿಯ ಅನುಭವವನ್ನು ಕೇವಲ ಭವಿಷ್ಯದ ಆಸೆಯಾಗಿ ಅಲ್ಲ, ಬದಲಾಗಿ ಈ ಕ್ಷಣದ ವಾಸ್ತವವಾಗಿ ಅನುಭವಿಸಿ. ನಿಮ್ಮೊಳಗಿನ ಆ ಆಂತರಿಕ ಸುವರ್ಣ ಈಗ ಸಂಪೂರ್ಣವಾಗಿ ಜಾಗೃತಗೊಂಡಿದೆ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಕನಕಧಾರಾ ಸ್ತೋತ್ರವು ಕೇವಲ ಒಂದು ನಿಷ್ಕ್ರಿಯ ಪ್ರಾರ್ಥನೆಯಲ್ಲ. ಅದು ಈ ಬ್ರಹ್ಮಾಂಡದ ಸೃಷ್ಟಿಶೀಲ ಶಕ್ತಿಯೊಂದಿಗೆ ನಮ್ಮನ್ನು ನಾವು ಜೋಡಿಸಿಕೊಳ್ಳುವ ಒಂದು ಸಕ್ರಿಯ ಪ್ರಕ್ರಿಯೆ. ಆ ಚಿನ್ನದ ಹೊಳೆ, ಕನಕಧಾರೆ ಸದಾ ಹರಿಯುತ್ತಲೇ ಇರುತ್ತದೆ ಎಂಬುದನ್ನು ಅರಿತಿದ್ದೇ ಆದಿಶಂಕರರ ಅತಿದೊಡ್ಡ ಜ್ಞಾನ. ನಮ್ಮ ಭಯ, ನಮ್ಮ ಸ್ವಾರ್ಥ ಮತ್ತು ನಾವು ಬೆಳೆಸಿಕೊಂಡಿರುವ ಅಭಾವದ ಮನಸ್ಥಿತಿಯೇ ಆ ಸಂಪತ್ತಿನ ನದಿಗೆ ನಾವು ಕಟ್ಟಿರುವ ಅಣೆಕಟ್ಟುಗಳು. ಈ ಸ್ತೋತ್ರವನ್ನು ಪಠಿಸುವ ಮೂಲಕ ಸಾಧಕನು ಭಿಕ್ಷುಕನಂತೆ ನಾಣ್ಯಗಳಿಗಾಗಿ ಬೇಡುವುದಿಲ್ಲ, ಬದಲಾಗಿ ತನ್ನೊಳಗಿನ ಆ ಭಯದ ಅಣೆಕಟ್ಟನ್ನು ಒಡೆದು ಹಾಕುತ್ತಾನೆ. ಕೇವಲ ಒಂದು ಒಣಗಿದ ನೆಲ್ಲಿಕಾಯಿಯಲ್ಲೂ ಅಪಾರ ಸಮೃದ್ಧಿಯನ್ನು ಕಂಡ ಆ ದೇವಿಯ ಕರುಣಾಮಯಿ ಕಣ್ಣುಗಳಿಂದ ಜಗತ್ತನ್ನು ನೋಡಲು ಕಲಿಯುತ್ತಾನೆ. 2026ರ ಈ ಆರ್ಥಿಕ ಅನಿಶ್ಚಿತತೆಯ ಕಾಲದಲ್ಲಿಯೂ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ನಿಮ್ಮದೇ ಕೈಗಳಲ್ಲಿದೆ. ನೆನಪಿರಲಿ, ಆ ಶಕ್ತಿ ಇರುವುದು ಬೇಡುವ ಕೈಗಳಲ್ಲ, ಬದಲಾಗಿ ನಿಸ್ವಾರ್ಥವಾಗಿ ನೀಡುವ ಕೈಗಳಲ್ಲಿ. ಏಕೆಂದರೆ ಕೇವಲ ಸ್ವಲ್ಪವೇ ಇದ್ದರೂ ಅದನ್ನು ಬೇರೆಯವರಿಗೆ ನೀಡುವ ಗುಣವೇ ನಿಜವಾದ ಸಮೃದ್ಧಿ. ನೀವು ಹೊಂದಿರುವ ವಸ್ತುಗಳ ಆಧಾರದ ಮೇಲೆ ಜಗತ್ತು ನಿಮ್ಮ ಮೌಲ್ಯವನ್ನು ಅಳೆಯಲು ಬಿಡಬೇಡಿ. ಬನ್ನಿ, ಆ ಸಮೃದ್ಧಿಯ ಹರಿವಿನೊಂದಿಗೆ ಒಂದಾಗಿ ನಿಮ್ಮೊಳಗಿನ ಆ ಆಂತರಿಕ ಸುವರ್ಣವನ್ನು ಜಾಗೃತಗೊಳಿಸಿ.